ಜಾಸ್ತಿ ಹೋಗ್ಬೇಡ ಸ್ವಲ್ಪ ಸರಿನಾ. ಬಾಯ್ಸ್, ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ವೆಲ್ಕಮ್ ಟು ಹರ್ಷ ಬ್ಲಾಗ್ಸ್. ಸ್ವಲ್ಪ ವಿನ್ನಾಯ್ಸ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ನಿಮ್ಮ ಹರ್ಷ. ಸೊ ನಾನು ನಿಮಗೆ ಇವತ್ತು ಯಾಕೆ ನಾನು 10R ಚೂಸ್ ಮಾಡಿದೆ ಅಂತ ಹೇಳಬೇಕು ಅಂತಿದ್ದೀನಿ. ಸೊ ಕಂಪೇರಿಂಗ್ ಟು ಅದರ್ ಸೂಪರ್ ಬೈಕ್ಸ್, S1000, V4, ಯಾವ್ದಾದ್ರು ಎನಿ ಸೂಪರ್ ಸ್ಪೋರ್ಟ್, ಯಾಕೆ 10R ಅಂತ. ಯಾಕೆ ಅಂದರೆ ಮೇಯ್ನ್ ಪಾಯಿಂಟ್ ಪ್ರೈಸ್. ಸೊ ಈ ಪ್ರೈಸ್ಗೆ ನಿಮ್ಗೆ ಯಾವ ಸೂಪರ್ ಸ್ಪೋರ್ಟ್ ಸಿಗೋಲ್ಲ. ಬೂಸ ಅನ್ಕೋಬೇಡಿ, ಬೂಸ ಈ ಕ್ಯಾಟಗರಿಗೆ ಬರಲ್ಲ. ಸೂಪರ್ ಸ್ಪೋರ್ಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು. ಅದು ಹೈಪರ್ ಸ್ಪೋರ್ಟ್ಸ್ ಟೂರರ್, ಅದು ಬರೀ ಸೂಪರ್ ಸ್ಪೋರ್ಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು. ಮೇಯ್ನ್ ಈ ಪ್ರೈಸ್ಗೆ ಯಾವುದು ಬರಲ್ಲ. ಏನಿದ್ರು ನೀವು ನೆಕ್ಸ್ಟ್ ವರ್ಷನ್ ಅಂತ ಹೋದರೆ ನಿಮಗೆ S1000 ಬರುತ್ತೆ. ಅದರಲ್ಲಿ ಬೇಸಿಕ್ ಸ್ಟಾರ್ಟ್ ಫ್ರಮ್ 25 lakhs ಪ್ಲಸ್ ಅನ್ಕೋತೀನಿ. ಸೊ ಪ್ರೋ 29, ಆಮೇಲೆ 32, 33 ಆಗುತ್ತೆ ಎಮ್ ಸ್ಪೋರ್ಟು. ಸೊ ಫೈರ್ ಬ್ಲೇಡ್ಗೆ ಹೋದರೆ ಅದು ಅದನ್ನು ಯಾರು ಮಾತಾಡ್ಸೋಕ್ಕಾಗಲ್ಲ. ಪ್ರೈಸ್ ತುಂಬ ಜಾಸ್ತಿ, 40+ ಏನೋ. ಡುಕಾಟಿನೂ ಎಲ್ಲ 40 RS-V4 ಎಲ್ಲ. ಸೊ ಯಾವುದು ಇಲ್ಲ ಈ ಕ್ಯಾಟಗಿರಿಯಲ್ಲಿ. ವ್ಯಾಲ್ಯೂ ಫಾರ್ ಮನಿ ಸೂಪರ್ ಸ್ಪೋರ್ಟ್ ಅಂದರೆ ZX 10R ಒಂದು, ಮತ್ತು ರಿಲಯಬಲ್ಲು, ಏನು ಇಶ್ಯೂಸ್ ಅಷ್ಟು ಬರಲ್ಲ. ಪ್ಲಸ್ ಈಸಿ ಟು ಮೈಂಟೈನ್. ಸರ್ವಿಸ್ ಎಲ್ಲ ಕಡಿಮೆ, ಪಾರ್ಟ್ಸ್ ಕಡಿಮೆ, ಸರ್ವಿಸ್ ಸೆಂಟರ್ ಸಪೋರ್ಟ್ ಚೆನ್ನಾಗಿದೆ, ಏನು ಅಷ್ಟೊಂದು ಇಶ್ಯೂಸ್ ಇಲ್ಲ. ಮತ್ತು ಇನ್ನೊಂದು ಅಂದರೆ ಎಕ್ಸಾಸ್ಟು. ಸೊ ಎಕ್ಸಾಸ್ಟ್ ನಾನು ನಿಮಗೆ ತೋರಿಸ್ತೀನಿ ಬನ್ನಿ. ಸೊ ನೀವು ನೋಡ್ಬೋದು ನನ್ನ ಗಾಡೀಲಿ ಇದು ಫುಲ್ ಸಿಸ್ಟಮ್ SC ಪ್ರಾಜೆಕ್ಟ್ SC1. ಸೊ ಯೂಶ್ವಲಿ ಏನಾಗುತ್ತೆ ಈಗ ಬರೋದ್ರಲ್ಲಿ ನಿಮಗೆ, ಸೊ ಈಗ ಬರೋ ಗಾಡಿಯಲ್ಲಿ ಒಂದು ಸ್ಲಿಪ್ ಆನ್ ಹಾಕ್ಬೋದು, ಇಲ್ಲ ಫುಲ್ ಸಿಸ್ಟಮ್ಮು. ಸೊ ಡಿಕ್ಯಾಟ್ ಸಿಸ್ಟಮ್ ಅಂತ ಬರಲ್ಲ. ಸೊ 10R ಮೊದಲಿಂದ ಡಿಕ್ಯಾಟ್ ಸಿಸ್ಟಮ್ ಇದೆ. ಡಿಕ್ಯಾಟ್ ಸಿಸ್ಟಮ್ ಅಂದರೆ ಹೆಂಗೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಬನ್ನಿ. ಸೊ ಇಲ್ಲಿ ನೋಡ್ಬೋದು ನೀವು ನೋಡಿ, ಇದು ಹೆಡರ್ಸು. ಸೊ ಹೆಡರ್ಸ್ ಬಂದ್ಬಿಟ್ಟು ಆಲ್ರೆಡಿ ಕಂಪನಿಯಿಂದ ಟೈಟಾನಿಯಮ್ ಬರುತ್ತೆ. ಸೊ ಇಲ್ಲಿ ಜಾಯಿನ್ ಆಗಿದೆ, ನೀವು ನೋಡ್ಬೋದು. ಸೊ ಇದೇನೆಂದರೆ ಇಲ್ಲಿ ಕ್ಯಾಟ್ ಬರುತ್ತೆ, ಆಮೇಲೆ ಇಲ್ಲಿವರೆಗೂ ಬಂದು ಇಲ್ಲಿ ಸ್ಲಿಪ್ ಆನ್ ಬರುತ್ತೆ. ಸೊ ಇದರಲ್ಲಿ ಹೆಂಗೆ ಅಂದರೆ ನಿಮಗೆ ಕ್ಯಾಟ್ ಬಾಕ್ಸ್ ಸಪ್ರೇಟ್ ತೆಗಿಬೋದು. ನಿಮಗೆ ಇದೇ S1000 ಬೇರೆ ಇದರಲ್ಲಿ ನೋಡಿದ್ರೆ ಕ್ಯಾಟ್ ಬಾಕ್ಸ್ ತೆಗಿಯೋಕ್ಕಾಗಲ್ಲ. ಸೊ ಇದಕ್ಕೆ ನಿಮಗೆ ಫುಲ್ ಸಿಸ್ಟಮ್ ಹಾಕೋ ಅವಶ್ಯಕತೆಯೇ ಇಲ್ಲ, ಆಫ್ ಸಿಸ್ಟಮ್ ಅಂತಲೇ ಸಿಗುತ್ತೆ. ಸೊ ಬಿಕಾಸ್ ಟೈಟಾನಿಯಮ್ ಹೆಡರ್ಸ್ ಇರೋದ್ರಿಂದ ನೀವು ಈ ಆಫ್ ಸಿಸ್ಟಮ್ ಹಾಕ್ಕೊಂಡ್ರೆ ಸಾಕು. ಈಗ ಇದು ನೋಡಿ, ಇದು ಟೈಟಾನಿಯಮ್, ನೀವು ನೋಡ್ಬೋದು ಕಲರು. ಸೊ ಹೆಡರ್ಸ್ ಟೈಟಾನಿಯಮ್ಮು, ಈ ಆಫ್ ಸಿಸ್ಟಮ್ ಟೈಟಾನಿಯಮ್ಮು ಹಾಕ್ಕೊಂಡ್ರೆ ಅಲ್ಲಿಗೆ ಮುಗೀತು, ಇದೇ ಫುಲ್ ಸಿಸ್ಟಮ್ ಆಗೋಯ್ತು. ಸೊ ಅದು ಪ್ಲಸ್ ಆಗುತ್ತೆ, ಕಾಸ್ಟ್ ಸ್ವಲ್ಪ ಸೇವ್ ಆಗುತ್ತೆ. ಸೊ ಈ ಥರ ಕವಾಸಕಿಯಿಂದನೇ ಆಪ್ಷನ್ ಬಿಟ್ಟಿದ್ದಾರೆ ಈಸಿಯಾಗಿ. ಸೊ ಕವಾಸಕಿ ಕಡಿಮೆ ಇದೆ ಗಾಡಿ ರೇಟು ಅಂತ ಹೇಳ್ಬಿಟ್ಟು ಕವಾಸಕಿ ಏನು ಕಡಿಮೆ ಏನಿಲ್ಲ. ಇದ್ರದ್ದು ಸೇಮ್ 207 BHP ವಿತ್ ರ್ಯಾಮ್ ಇಂಟೆಕ್ಕು. ಸೊ ಏನು ಇದ್ರ ಜೊತೆ ಕ್ಯಾಟಗರಿ ಇದೆಯಲ್ಲ ಅದಕ್ಕೆ ತಕ್ಕಂಗೆ ಕಾಂಪಿಟೇಷನ್ ಕೊಡೋ ಗಾಡಿನೇ ಇದು. ಸೊ ಜಸ್ಟ್ ದಟ್ ಇವ್ರು CKD ಮಾಡೋದ್ರಿಂದ, ಲೋಕಲಲ್ಲಿ ಅಸೆಂಬಲ್ ಆಗೋದ್ರಿಂದ ಕಾಸ್ಟ್ ಸೇವ್ ಆಗುತ್ತೆ ನಿಮಗೆ. ಇದೇ CPU ಆಗಿದ್ರೆ ಈಸಿಲಿ 3 to 4 lakhs ಕಾಸ್ಟ್ಲಿ ಇರೋದು. ಸೊ ಕಾಂಪಿಟೇಷನ್ ಹೆಂಗಿದೆ ಅಂತ ಅವ್ರಿಗೂ ಗೊತ್ತು, ಅದಕ್ಕೆ CKD ಮಾಡಿದ್ದಾರೆ. ಸೊ ಬೇಸಿಕ್ ವರ್ಷನ್ ಆಫ್ S1000 ಇದು ಎರಡು ಒಂದೇ ಆಗೋಗ್ತಾಯಿತ್ತು, ಇದು CPU ಆಗೋಗಿದ್ದಿದ್ರೆ. ಸೊ ಆ ಕಾಂಪಿಟೇಷನ್ಗೆ ಇವರು ಬರಬೇಕು, ಕಾಸ್ಟ್ ಕಟ್ ಮಾಡಬೇಕು ಅನ್ನೋ ರೀಸನ್ಗೆ ಇವರು CKD ಮಾಡಿ ಕೊಟ್ಟಿರೋದು. ಸೊ ಹಂಗಾಗಿನೇ ಕಾಸ್ಟ್ ಕಡಿಮೆ. ಇನ್ನೇನು ಗಾಡಿ ಪವರ್ಫುಲ್ ಇಲ್ವೇನೋ ಕಡಿಮೆ ರೇಟ್ಗೆ, ಆ ಥರ ಎಲ್ಲ ಏನಿಲ್ಲ. ಐ ಪರ್ಸ್ನಲಿ ಫೆಲ್ಟ್ ಸ್ವಲ್ಪ ಫೈಬರ್ ಪಾರ್ಟ್ಸ್ ಎಲ್ಲ ಸ್ವಲ್ಪ ಬೇರೆ ಬ್ರ್ಯಾಂಡ್ಸ್ ಕಡ್ಕೊಂಡ್ರೆ ಸ್ವಲ್ಪ ಕ್ವಾಲಿಟಿ ಕಡಿಮೆ ಏನೋ ಒಂದು ಫೀಲ್ ಬಂತು ನನಗೆ ಬೇರೆದಕ್ಕೆ ಕಂಪೇರ್ ಮಾಡಿದ್ರೆ. ಬಟ್ ಈಸಿನೂ ಇದೆ, ಕಾಂಪ್ಲಿಕೇಟೆಡ್ ಇಲ್ಲ ಆ್ಯಕ್ಚುಲಿ ಗಾಡಿಯಲ್ಲಿ ನಾನು ನೋಡೋದು. ಸರ್ವಿಸಿಂಗ್ ಹೋದಾಗಲಿ ಪಾರ್ಟ್ಸ್ ರಿಮೂವ್ ಮಾಡೋದು, ಹ್ಯಾಂಡಲ್ ಮಾಡೋದು, ಪ್ರತಿಯೊಂದು ಸ್ವಲ್ಪ ಈಸಿ ಇದೆ. ಅದು ಆ್ಯಕ್ಚುಲಿ ಅದು ಇರೋದ್ರಿಂದ ಸ್ವಲ್ಪ ಆಚೆ ಕಡೆ ಸರ್ವಿಸ್ ಮಾಡಿಸೋದು, ಏನೇನೋ ಹೋದರೆ ಇದು ಮಾಡೋದು ಹೋಗಲ್ಲ ಯೂಶ್ವಲಿ, ಈಸಿ ಇರೋದ್ರಿಂದ. ಸೊ ಅದೊಂದು ಪ್ಲಸ್ ಇದೆ. ಹಂಗಂದ್ಬಿಟ್ಟು ಗಾಡಿ ಪವರ್ಫುಲ್ ಅಂತೆಲ್ಲ ಅನ್ಕೋಬಿಡಿ, ಸಖತ್ ಪವರ್ಫುಲ್ ಇದೆ.
ಸೊ ಸ್ನೇಹಿತರೆ, ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅನಿಸುತ್ತೆ. ಏನಾದ್ರು ಮಿಸ್ ಮಾಡಿದರೆ ಕಮೆಂಟ್ ಮಾಡಿ, ತಿಳಿಸ್ಕೊಡ್ತೀನಿ. ಕನ್ನಡ ಮೋಟೋ ಬ್ಲಾಗರ್ಸ್ಗೆ ಸಪೋರ್ಟ್ ಮಾಡಿ. ನಾನು ಸಿಗ್ತೀನಿ ನಿಮಗೆ ಇನ್ನೊಂದು ವಿಡಿಯೋ ಅಲ್ಲಿ. ಥ್ಯಾಂಕ್ ಯು, ಟಾಟಾ, ಬಾಯ್.